ಎಲ್ಲರಿಗೂ ಮಹಿಳಾ ದಿನಾಚರಣೆ ಆರ್ಥಿಕ ಶುಭಾಶಯಗಳು. ಮಹಿಳಾ ಮಣಿಗಳಲ್ಲಿ ಮಹಿಳೆಯರಲ್ಲಿ ದಾಸ ಸಾಹಿತ್ಯದಲ್ಲಿ ಕ್ರಾಂತಿಯನ್ನೇ ಎಬ್ಬಿಸಿರ್ತಕ್ಕಂತಹ ಮಹಿಳೆ ಹೆಳವನಕಟ್ಟೆ ಗಿರಿಯಮ್ಮ ಅವರ ಬಗ್ಗೆ ಎಲ್ಲ ಪುಸ್ತಕಗಳಲ್ಲಿ ನಾನು ಕೆಲವು ವಿಷಯಗಳನ್ನು ತೆಗೆದುಕೊಂಡು ನಾನೇ ನಾನು ಹೆಳವನಕಟ್ಟೆ ಗಿರಿಯಮ್ಮ ಬಗ್ಗೆ ಬರೆದಿದ್ದೇನೆ. ಇದು 2-3 ಪುಸ್ತಕದಲ್ಲಿ ಕೂಡ ಇದನ್ನು ಪಬ್ಲಿಷ್ ಮಾಡಿದ್ದಾರೆ. ಮಹಿಳಾ ಮಣಿಗಳಲ್ಲಿ ಮಹಿಳೆಯರಲ್ಲಿ ದಾಸ ಸಾಹಿತ್ಯದಲ್ಲಿ ಕ್ರಾಂತಿಯನ್ನೇ ಎಬ್ಬಿಸಿರ್ತಕ್ಕಂತಹ ಒಬ್ಬಳು ಮಹಿಳೆ ಅಂದರೆ ಹೆಳವನಕಟ್ಟೆ ಗಿರಿಯಮ್ಮ. ಒಂದು ಸಾರಿ ತುಂಬ ಬರ ಶುರುವಾಗಿತ್ತು. ಮಳೆ ಇಲ್ಲದಲ್ಲೇ ತುಂಬ ಜನ ರೈತರೆಲ್ಲ ತುಂಬ ಕಷ್ಟದಲ್ಲಿ ಮುಳುಗಿದ್ರು. ಆಗ ಹೆಳವನಕಟ್ಟೆ ಗಿರಿಯಮ್ಮ ಒಂದು ಕೃತಿಯನ್ನು ರಚಿಸಿ ಅವರೇ ಹಾಡಿ ಮಳೆ ಬರೆಸಿದ್ರು. ಆ ಹಾಡು ಯಾವುದಪ್ಪ ಅಂದರೆ, ಮಳೆಯ ದಯ ಮಾಡೋ ರಂಗಯ್ಯ, ಮಳೆಯ ದಯ ಮಾಡೋ ಅಂತ ಹೇಳಿ ಬರಗಾಲದಲ್ಲಿ ಮಳೆ ಬರೆಸಿ ಎಲ್ಲರ ಕಷ್ಟವನ್ನು ನಿವಾರಿಸಿರ್ತಕ್ಕಂತಹ ಮಹಿಳೆ ಅಂದರೆ ಹೆಳವನಕಟ್ಟೆ ಗಿರಿಯಮ್ಮ ಅವರು. ದಾಸ ಸಾಹಿತ್ಯಕ್ಕೆ ಇವರು ಒಂದು ಕೊಡುಗೆಯಾಗಿದ್ದಾರೆ. ದಾಸರ ಹೆಸರಿನಂತೆ ಮಾತೆಯರ ಹೆಸರು ಕೂಡ ಮಹತ್ವಪೂರ್ಣವಾಗಿದೆ. ಇಂತಹ ಮಹಿಳಾ ಮಣಿಗಳಲ್ಲಿ ಜಗದ ಜನರನ್ನು ತಿದ್ದಿ ಜನಾರ್ದನನ ಹತ್ತಿರ ಕರೆದುಕೊಂಡು ಹೋದಂತಹ ಒಬ್ಬ ಮಹಿಳೆ ಅಂತ ಹೇಳಿದ್ರೆ ಹೆಳವನಕಟ್ಟೆ ಗಿರಿಯಮ್ಮ ಅವರು. 12ನೇ ಶತಮಾನದ ಕರ್ನಾಟಕದಲ್ಲಿ ಭಕ್ತಿ ಪಂಥ ಜನರ ಮನಸ್ಸಿನಲ್ಲಿ ಅಪಾರವಾದ ಪರಿಣಾಮ ಬೀರ್ತು. ಭಕ್ತಿ ಪಂಥದಲ್ಲಿ ಸುಮಾರು 200 ವರ್ಷಗಳ ಹಿಂದೆ ಕರ್ನಾಟಕದ ಮಧ್ಯಭಾಗದಲ್ಲಿರುವ ದಾವಣಗೆರೆಯ ಜಿಲ್ಲೆಯಲ್ಲಿ ಹುಟ್ಟಿ ಬಾಳಿ ತನ್ನ ಭಕ್ತಿಯಿಂದ ದೇವರನ್ನು ಒಲಿಸಿಕೊಂಡ ಮಹಿಳೆ ಈ ಗಿರಿಯಮ್ಮನವರು. ನೊಂದ ಜನರ ಬಾಳಿಗೆ ಬೆಳಕಾಗಿರ್ತಕ್ಕಂತಹ ಗಿರಿಯಮ್ಮನವರು ದಾಸ ಸಾಹಿತ್ಯದಲ್ಲಿ ಭಕ್ತಿಯಿಂದ ಕೀರ್ತನೆಗಳಿಂದ ಹೆಸರಾದ ಪ್ರಥಮ ಮಹಿಳೆ ಅಂದರೆ ನಮ್ಮ ಹೆಳವನಕಟ್ಟೆ ಗಿರಿಯಮ್ಮ ಅವರು. ನಮ್ಮ ಕರ್ನಾಟಕ ಸಂಸ್ಕೃತದಲ್ಲಿ ಚಿರಪರಿಚಿತರಾಗಿದ್ದಾರೆ ಗಿರಿಯಮ್ಮ. ಇವರು 7 ವಿಶೇಷ ಕಾವ್ಯಗಳನ್ನು ರಚಿಸಿದ್ದಾರೆ. ಅನೇಕ ಭಕ್ತಿ ಭಾವಗಳಿಂದ ಹೊರಹೊಮ್ಮುವ ಕೀರ್ತನೆಗಳನ್ನು ಕೂಡ ಇವರು ರಚಿಸಿದ್ದಾರೆ. ಅವುಗಳಲ್ಲಿ 200 ವರ್ಷಗಳಿಂದ ಜನರ ನಾಲಿಗೆಗಳಲ್ಲಿ ರಾರಾಜಿಸ್ತಾ ಇದೆ ಇವರ ಕೀರ್ತನೆಗಳು. ಉತ್ತರ ಪ್ರದೇಶದಲ್ಲಿ ಮೀರಾಬಾಯಿ ಹೇಗೋ ಹಾಗೆ ನಮ್ಮ ಕರ್ನಾಟಕದಲ್ಲಿ ಹೆಳವನಕಟ್ಟೆ ಗಿರಿಯಮ್ಮನವರು. ಮದುವೆ ಆಗಿದ್ದರೂ ಕೂಡ ಸಂಸಾರ ಜೀವನದಿಂದ ಹೊರತಾಗಿ ದೇವರ ಸೇವೆ ಹಾಗೂ ನೊಂದ ಜನರ ಸೇವೆಯನ್ನು ಮಾಡುತ್ತಾ ಜನರ ಸೇವೆಯೇ ಜನಾರ್ದನ ಸೇವೆ ಎಂಬಂತೆ ಗಿರಿಯಮ್ಮ ತಮ್ಮ ಬದುಕು ಇವರ ಅವಸ್ಮರಣೀಯವಾದಂತಹ ಆಸ್ತಿಕ ಹೃದಯದಲ್ಲಿ ಶಾಶ್ವತ ಸ್ಥಾನವನ್ನು ಪಡೆದಿದ್ದಾರೆ. ಇವರ ಜೀವನ ಚರಿತ್ರೆ 1-2 ವಿಷಯ ಹೇಳ್ತಾ ಇದ್ದೇನೆ. ಚಿಕ್ಕಂದಿನಿಂದಲೂ ಗಿರಿಯಮ್ಮ ಸ್ತೋತ್ರಗಳನ್ನು ಹೇಳುವುದರಲ್ಲಿ ಬಹಳ ಜಾಣೆಯಾಗಿದ್ದರು. ಇವರಿಗೆ 4 ವರ್ಷ ವಯಸ್ಸಾದಾಗ ಇವರ ತಾಯಿ ತೀರಿಕೊಂಡರು ಹಾಗೂ ತಂದೆಯೂ ಕೂಡ ತೀರಿಕೊಂಡರು. ಇವರ ಚಿಕ್ಕಪ್ಪನ ಆಶ್ರಯದಲ್ಲಿ ಗಿರಿಯಮ್ಮ ಅವರು ಬೆಳೆದರು. ಚಿಕ್ಕವರಿದ್ದಾಗಲೇ ದೇವರ ಹಾಡುಗಳು ಹೇಳುವುದು, ನರ್ತಿಸುವುದರಲ್ಲಿ ಇವರು ಪರವಶರಾಗಿಬಿಡ್ತಾ ಇದ್ದರು. ಇವರಿಗೆ ಸಂಪ್ರದಾಯದಂತೆ ಬಾಲ್ಯದ ವಿವಾಹವಾಯಿತು. ಇವರ ಮನಸ್ಸು ಯಾವಾಗಲೂ ರಂಗನಾಥ ಸ್ವಾಮಿ ಅಲ್ಲಿ ಲೀನವಾಗಿತ್ತು. ಇವರ ಲೌಕಿಕ ಸಂಸಾರದಿಂದ ವಿಮುಖರಾಗಿದ್ದರು. ಇವರ ಪತಿ ತಿಪ್ಪರಸ ಇವರು ಗಿರಿಯಮ್ಮನವರ ಮನಸ್ಸನ್ನು ಅರ್ಥಕೊಂಡಿದ್ದರು. ಆದ್ದರಿಂದ ತಿಪ್ಪರಸರವರು ಇವರಿಗೆ ವಿರೋಧ ಮಾಡಲಿಲ್ಲ. ಅವರು ಕೂಡ ಅವರು ಕೂಡ ಗಿರಿಯಮ್ಮ ಅವರಿಗೆ ಸ್ಪಂದಿಸಿದರು. ಆದರೆ ಅತ್ತೆ ಕಾಟ ತಾಳಲಾರದೆ ದಿನೇ ಹೆಚ್ಚಾಗಿ ತಿಪ್ಪರಸ ಅವರಿಗೆ ಗಿರಿಯಮ್ಮ ಅವರ 2ನೇ ಮದುವೆ ಗಿರಿಯಮ್ಮ ಅವರೇ ಮಾಡಿಸಿದರು. ರಂಗನಾಥ ಸ್ವಾಮಿ ದರ್ಶನಕ್ಕೆ ಬರುತ್ತಿದ್ದವರೆಲ್ಲ ಇವರ ಭಕ್ತರಾಗತೊಡಗಿದ್ದರು. ಗಿರಿಯಮ್ಮ ಅವರ ಕರುಣೆಯಿಂದ ಅನೇಕ ಜನರಿಗೆ ರೋಗ ರುಜಿನ ನಿವಾರಣೆ ಆಗ್ತಾ ಬಂತು. ಅನೇಕ ಜನರಿಗೆ ಅನೇಕ ರೀತಿಯ ಪರಿಹಾರ ದೊರೆಯತೊಡಗಿತು. ಕಣ್ಣಿಲ್ಲದವರಿಗೆ ಕಣ್ಣು ಬಂದಿತ್ತು. ಹೀಗೆ ಅನೇಕ ಪವಾಡಗಳು ಗಿರಿಯಮ್ಮ ಅವರಿಂದ ನಡೆಯುತ್ತಿತ್ತು. ಒಂದು ಸಾರಿ ಗೋಪಾಲದಾಸರು ಉಡುಪಿಗೆ ಹೋಗುತ್ತಿದ್ದಾಗ ಗಿರಿಯಮ್ಮನವರನ್ನು ಕಂಡು ಗಿರಿಯಮ್ಮನವರಿಗೆ ಬಾಲಗೋಪಾಲ ವಿಗ್ರಹ ನೀಡಿ ಆಶೀರ್ವಾದಿಸಿದರು. ಹಾಗೂ ಅವರಿಗೆ ಹೆಳವನಕಟ್ಟೆ ರಂಗ ಅಂತ ಒಂದು ಅಂಕಿತವನ್ನು ಕೂಡ ಕೊಟ್ಟರು. ಯಾವುದೇ ಹಾಡು ಬರಿಬೇಕಾದರೂ ಹೆಳವನಕಟ್ಟೆ ರಂಗ ಎಂಬ ಅಂಕಿತದಲ್ಲಿ ದೇವರ ನಾಮಗಳನ್ನು ರಚಿಸಲು ಅವರು
ಗಿರಿಯಮ್ಮ ಅವರಿಗೆ ಹೇಳಿದರು. ಮಂತ್ರಾಲಯದ ಮಠಾಧೀಶರು ಶ್ರೀ ಸುಮತೀಂದ್ರ ಗುರುಗಳು ಮಲೆಬೆನ್ನೂರಿಗೆ ಬಂದಾಗ ಗಿರಿಯಮ್ಮನವರ ಕೆಲವು ವಿರೋಧಿಗಳು ಇವರಿಗೆ ತೀರ್ಥವನ್ನು ಕೊಡಲು ನಿರಾಕರಿಸಿದರು. ಆದರೆ ಸುಮತೀಂದ್ರ ಗುರುಗಳು ಅವರನ್ನು ಕರೆದು ಇವರ ವಿರೋಧವನ್ನು ಲೆಕ್ಕಿಸದೆ ಊರಿನವರ ವಿರೋಧವನ್ನು ಲೆಕ್ಕಿಸದೆ ಗಿರಿಯಮ್ಮ ಅವರಿಗೆ ಮರ್ಯಾದೆ ನೀಡಿ ಅವರಿಗೆ ತೀರ್ಥ ಕೊಟ್ಟು ಮರ್ಯಾದೆ ನೀಡಿದರು. ಒಂದು ಸಾರಿ ರಂಗನಾಥ ಸ್ವಾಮಿಯ ಬೆರಳಿನ ಉಂಗುರ ಕಾಣಿಸುತ್ತಿದ್ದಾಗ ಗುಬ್ಬಿಯ ಮೂಲಕ ಅದನ್ನು ಮರಳಿ ಪಡೆದು ಅದನ್ನು ವಾಪಸ್ ಕೊಟ್ಟಿರ್ತಾರೆ ಹೆಳವನಕಟ್ಟೆ ಗಿರಿಯಮ್ಮ ಅವರು. ಸತ್ಯ ಶಿಷ್ಯರನ್ನು ಬದುಕಿಸುತ್ತಿದ್ದರು ಹಾಗೂ ಹಲವಾರು ಪವಾಡಗಳನ್ನು ಮಾಡ್ತಾಯಿದ್ರು. ಅಕ್ಕ ಮಹಾದೇವಿಯರ ವಚನದಲ್ಲಿ ಹೇಗೆ ಪ್ರಸಿದ್ಧರೋ ಅದೇ ರೀತಿ ನಮ್ಮ ಹೆಳವನಕಟ್ಟೆ ಗಿರಿಯಮ್ಮ ನಮ್ಮ ಕರ್ನಾಟಕದಲ್ಲಿ ದಾಸ ಸಾಹಿತ್ಯದಲ್ಲಿ ಪ್ರಸಿದ್ಧಿಯಾಗಿದ್ದಾರೆ. ಹೊನ್ನಾಳಿಗೆ ಸಮೀಪವಾಗಿ ತುಂಗಭದ್ರಾ ನದಿಯ ದಂಡೆಯ ಮೇಲೆ ಶ್ರಾವಣ ಶುದ್ಧ ಪಂಚಮಿಯ ದಿನ ಗಿರಿಯಮ್ಮನವರು ಪ್ರವಾಹದಲ್ಲಿ ಇಳಿದು ಜಲಸಮಾಧಿ ಹೊಂದಿದರು. ಆ ಸ್ಥಳದಲ್ಲಿ ನದಿಯ ಸೋಪಾನ ಹಾಗೂ ಮಾರುತಿಯ ದೇವಸ್ಥಾನವನ್ನು ಗಿರಿಯಮ್ಮ ಕಟ್ಟಿದ್ದಾರೆಂದು ಹೇಳಲಾಗಿದೆ. ಗಿರಿಯಮ್ಮ ಕರ್ನಾಟಕದ ಆಸ್ತಿಕರ ಹೃದಯದಲ್ಲಿ ಶಾಶ್ವತವಾದ ಸ್ಥಾನವನ್ನು ಪಡೆದಿದ್ದಾರೆ. ಇವರ ಗುಣಗಳನ್ನು ನಾವೆಲ್ಲರೂ ಸ್ವಲ್ಪವಾದರೂ ಮೈಗೂಡಿಸಿಕೊಳ್ಳೋಣ ಅಲ್ವೇ ಅಂತ ಹೇಳ್ತಾ ಗಿರಿಯಮ್ಮ ಅವರ ಒಂದು ಸುಪ್ರಸಿದ್ಧ ರಚನೆಯಾದ ಗೀತೆ ಕರೆದಳು ತನ್ನ ಮಗನ ಯಶೋದೆ ಹಾಡನ್ನು ಹಾಡ್ತಾ ಇದ್ದೀನಿ.